ಸೊ ಮನೆ ಊಟ ಬೇಕು ಬೇಕು ಅಂತ ಹೇಳಿ ಏನು ಅರ್ಜಿಯನ್ನು ಹಾಕಿದ್ರು, ಅದರ ವಿಚಾರಣೆ ಇವತ್ತಿತ್ತು. ಬಟ್ ಈಗ ಸದ್ಯಕ್ಕೆ ಯಾವುದು ಕೂಡ ಇಲ್ಲ, ಮತ್ತೆ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಮತ್ತೆ ಮನೆ ಊಟದ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ. ಯಾವಾಗ? ಈಗ ಸದ್ಯಕ್ಕೆ ಜೈಲೂಟವೇ. ಸೆಪ್ಟೆಂಬರ್ 5ರವರೆಗೂ ಕೂಡ ದರ್ಶನ್ಗೆ ಜೈಲೂಟವೇ ಗಟ್ಟಿ. ಅಷ್ಟೊತ್ತಿಗೆ ಚಾರ್ಜ್ ಶೀಟ್ ಕೂಡ ಆಗುತ್ತೆ. ದರ್ಶನ್ ಮನೆ ಊಟದ ಮನವಿಯನ್ನ ಜೈಲಾಧಿಕಾರಿಗಳು ತಿರಸ್ಕರಿಸಿದ್ರು. ವಾದ ಮಂಡನೆಗೆ ಅವಕಾಶ ಕೊಟ್ಟು ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ನಟ ದರ್ಶನ್ಗೆ ಸದ್ಯಕ್ಕೆ ಬಿರಿಯಾನಿ ಭಾಗ್ಯ ಇಲ್ಲ. ಕಾರಣ ಅವ್ರು ಕೇಳ್ತಾ ಇದ್ದಿದ್ದು ನಾನ್ ವೆಜ್ ಬೇಕು ಅಂತ. ಬಟ್ ಜೈಲಿನಲ್ಲಿ ಸಿಗೋದೆ ವಾರಕ್ಕೆ ಒಂದು ಬಾರಿ, ಅದು ಕೂಡ ಗ್ರಾಮ್ ಲೆಕ್ಕದಲ್ಲಿ, ಕೆಜಿ ಲೆಕ್ಕದಲ್ಲಿ ಅಲ್ಲ. ಸೊ ಕೆಜಿ ಗಟ್ಟಲೆ ಬೇಕು ಅಂತ ಕೇಳಿದಾಗ ಕೆಜಿ ಗಟ್ಟಲೆ ಕೊಡಕ್ ಆಗೋದಿಲ್ಲ. ಅಲ್ಲಿ 4,000 ಕೈದಿಗಳಿದ್ದಾರೆ, ವಿಚಾರಣಾಧೀನ ಕೈದಿಗಳು. ಎಲ್ಲರೂ ಹಾಗೆ ಕೇಳಿದ್ರೆ ಹೇಗೆ ಕೊಡೋದು ಅಂತ ಬಹಳ ಚರ್ಚೆಗೆ ಬರ್ತಾ ಇತ್ತು. ಅಲ್ಲಿ ಏನೇ ಕೊಟ್ಟರು ಕೂಡ ಗ್ರಾಮ್ ಲೆಕ್ಕದಲ್ಲಿ, ಅನ್ನ ಕೊಟ್ಟರು ಗ್ರಾಮ್ ಲೆಕ್ಕದಲ್ಲಿ, ಚಪಾತಿ ಕೊಟ್ಟರು ಗ್ರಾಮ್ ಲೆಕ್ಕದಲ್ಲಿ, ನಾನ್ ವೆಜ್ ಕೊಟ್ಟರು ಗ್ರಾಮ್ ಲೆಕ್ಕದಲ್ಲಿ, ವಾರಕ್ಕೆ ಒಂದು ಬಾರಿ. ಸೊ ಮನೆ ಊಟ ಈಗ ಸದ್ಯಕ್ಕಿಲ್ಲ. ಸೆಪ್ಟೆಂಬರ್ 5ರವರೆಗೆ ದರ್ಶನ್ಗೆ ಜೈಲೂಟವೇ ಫಿಕ್ಸ್. ದರ್ಶನ್ ಮನೆ ಊಟದ ಮನವಿಯನ್ನ ಜೈಲಾಧಿಕಾರಿಗಳು ತಿರಸ್ಕರಿಸಿದ್ರು. ಸೊ ವಾದ ಮಂಡನೆಗೆ ಅವಕಾಶವನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಸೆಪ್ಟೆಂಬರ್ 5ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 5 ಅಷ್ಟರೊಳಗೆ ಚಾರ್ಜ್ ಶೀಟ್ ಆಗುತ್ತೆ. ಕಾರಣ ಸೆಪ್ಟೆಂಬರ್ 9ನೇ ತಾರೀಕು 90 ದಿನಗಳು ಪೂರ್ಣಗೊಳ್ಳುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇವತ್ತು ಏನಾಯಿತು ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾದಾಗ? ಅರುಣ್, ಇವತ್ತು ಯಾವುದೇ ರೀತಿ ಹೆಚ್ಚುವರಿಯಾಗಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಿಲ್ಲ. ಯಾಕಂದ್ರೆ ಈಗಾಗಲೇ ಯಾವ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ ಮತ್ತು ಜೈಲಾಧಿಕಾರಿಗಳು ದರ್ಶನ್ ಅವರು ಕೊಟ್ಟಂತ ಮನವಿಯನ್ನ ಪುರಸ್ಕಾರ ಮಾಡಿದಾರ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಮನವಿ ಪ್ರಶ್ನೆಯನ್ನ ನ್ಯಾಯಾಧೀಶರು ಕೇಳಿದ್ರು. ನ್ಯಾಯಾಧೀಶರು ಕೇಳಿದಂತ ಸಂದರ್ಭದಲ್ಲಿ ಇವತ್ತಾದಂತ ಬೆಳವಣಿಗೆಗಳು ಮತ್ತು ದರ್ಶನ್ ಅವರಿಗೆ ಊಟವನ್ನ ಕೊಡ್ಲಿಕ್ಕೆ ಯಾಕೆ ಕಾರಣ ಇಲ್ಲ ಅನ್ನೋದ್ರ ಬಗ್ಗೆ ಕೋರ್ಟ್ ನ ಗಮನಕ್ಕೆ ತರೊಂದು ಪ್ರಯತ್ನಗಳನ್ನ ಮಾಡಿದ್ರು. ಯಾಕಂದ್ರೆ ದರ್ಶನ್ ಅವರು ಬರೆದಂತ ಪತ್ರ ಏನಿತ್ತು, ಪತ್ರದಲ್ಲಿ ವಿಷಕಾರಿ ಅಂಶ ಅಂದ್ರೆ ಜೈಲಿನಲ್ಲಿ ಕೊಡುವಂತ ಊಟದ ಯಾವುದೇ ರೀತಿಯ ವಿಷಕಾರಿ ಅಂಶ ಇರ್ಬೋದು ಅಥವಾ ಅದರಲ್ಲಿ ಪ್ರೋಟೀನ್ ಲೆಸ್ ಇದೆ, ಪ್ರೋಟೀನ್ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಅವರು ಏನು ಉಲ್ಲೇಖವನ್ನ ಮಾಡಿಲ್ಲ. ಅವ್ರು ಕೇವಲ ಹೇಳ್ತಾ ಇರೋಂಥದ್ದು, ನನಗೆ ಮನೆಯ ಊಟದ ಅವಶ್ಯಕತೆಗಳಿದ್ದಾವೆ, ಜೊತೆಗೆ ನಾನು ದೇಹದ ತೂಕದಲ್ಲಿ ಕಡಿಮೆ ಆಗಿದ್ದೀನಿ, ಆ ಹಿನ್ನೆಲೆಯಲ್ಲಿ ನನಗೆ ಮನೆಯ ಊಟದ ಅವಶ್ಯಕತೆ ಇದೆ ಅಂತೇಳಿ ಮಾತ್ರ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ನಾವು ವೈದ್ಯಾಧಿಕಾರಿಗಳ ವರದಿಯನ್ನು ಕೂಡ ಪಡೆದುಕೊಂಡ್ವಿ. ದರ್ಶನ್ ಅವ್ರಿಗೆ ಮನೆ ಊಟವನ್ನ ಕೊಡ್ಲಿಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದ್ರ ಬಗ್ಗೆ ಜೈಲಿನ ವೈದ್ಯಾಧಿಕಾರಿಗಳೇನಿದ್ರು ಅವರ ಬಳಿಯಲ್ಲಿ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಂಡ್ವಿ. ಮಾಹಿತಿಯನ್ನ ಪಡ್ಕೊಂಡ ಸಂದರ್ಭದಲ್ಲಿ ಅದು ಯಾವುದೇ ರೀತಿಯ ಅವಶ್ಯಕತೆಗಳಿಲ್ಲ ಅಂತ ಹೇಳಿ ವೈದ್ಯರು ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸಲಹೆಯನ್ನು ಕೊಟ್ಟು ವೈದ್ಯರ ಸಲಹೆ ಮತ್ತು ಅವರು ಬರೆದಂತ ಪತ್ರ ಏನಿತ್ತು ಅದನ್ನ ಎರಡನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ನಾವು ಇವತ್ತು ದರ್ಶನ್ ಅವರಿಗೆ ಮನೆ ಊಟವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದೀವಿ ಅಂತ ಹೇಳಿ ಒಂದು ಉಲ್ಲೇಖವನ್ನ ಮಾಡಿದ್ರು ಹೈಕೋರ್ಟ್ ನಲ್ಲಿ. ಅದಾದ ಬಳಿಕ ಹೈಕೋರ್ಟ್ ನಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಊಟವನ್ನು ಕೊಡಬೇಕು ಬೇಡ, ಅವ್ರಿಗೆ ಅವಕಾಶಗಳೇನಿದೆ ಅದನ್ನ ವಾದವನ್ನ ಮಂಡನೆ ಮಾಡ್ಲಿಕ್ಕೆ ದರ್ಶನ್ ಪರ ವಕೀಲರು ಇವತ್ತು ಕಾಲಾವಕಾಶವನ್ನ ಕೋರ್ಕೊಂಡು ಕಾಲಾವಕಾಶನ ಕೋರಿದ ಬಳಿಕ ಏನು 2 ದಿನ ಆದ್ರೆ ಸೆಪ್ಟೆಂಬರ್ 5ನೇ ತಾರೀಕು ತನಕ ಕೂಡ ಮುಂದಿನ ವಿಚಾರಣೆನ ಸೆಪ್ಟೆಂಬರ್ 5ಕ್ಕೆ ನಿಗದಿಯನ್ನ ಮಾಡಿರುವಂತದ್ದು. ಆದ್ರೆ ಇವತ್ತು ಅವರು ಕೊಟ್ಟಂತ ಪತ್ರ ಏನಿತ್ತು, ಪತ್ರದಲ್ಲಿ 2 ಪುಟಗಳ ಉಲ್ಲೇಖವನ್ನ ಮಾಡಿದರೆ ಯಾವ್ಯಾವ ರೀಸನ್ಗೆ ಮನೆ ಊಟವನ್ನ ನಿರಾಕರಣೆ ಮಾಡಿದೀವಿ ಅಂತ ಹೇಳಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.